ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವೀಂದ್ರ ಕುಮಾರ್. ಗಣಕರಂಗ ಧಾರವಾಡ ಸಂಸ್ಥೆಯು ಪ್ರೇಮಿಗಳ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವ ಲೇಖನ ಸ್ಪರ್ಧೆಗೆ ಈ ಲೇಖನವನ್ನು ವಾಚನ ಮಾಡುತ್ತಿದ್ದೇನೆ. ಲೇಖನದ ಶೀರ್ಷಿಕೆ ಪ್ರೇಮ ಪ್ರಸಂಗ. ಪ್ರೇಮ ಅದೊಂದು ಸುಮಧುರ ಅನುಭವ. ಪ್ರೇಮ ಆನಂದವೂ ಹೌದು, ಆಘಾತವೂ ಹೌದು. ಎಳೆಯ ಮನಗಳಿಂದ ವೃದ್ಧರವರೆಗೂ ಎಲ್ಲರ ಹೃದಯಗಳಲ್ಲಿ ಹೊಸ ಸಂಚಲನ ಉಂಟು ಮಾಡುವ ಭಾವ ಈ ಪ್ರೇಮ. ತಡೆಯಲಾರದ ಸೆಳೆತ ಮನದಲ್ಲಿ ಮೂಡಿಸುತ್ತದೆ. ಮೈಮರೆಸಿ ತನ್ನಲ್ಲಿ ಕರೆದಪ್ಪುವ ಚಿರ ಯುವಕನಂತೆ ಉಳಿದಿರುವ, ನಗುತ್ತಿರುವ, ನಗಿಸುತ್ತಿರುವ, ಅಳುತ್ತಿರುವ, ಅಳಿಸುತ್ತಿರುವ ಕಾಣದ ಸ್ಪರ್ಶವೇ ಈ ಪ್ರೇಮ. ಹುಟ್ಟಿದ ಪ್ರತಿ ಜೀವಿಯ ಮೇಲೂ ಸಹ ಪ್ರೇಮದ ಪ್ರಭಾವ ಇದ್ದೇ ಇರುತ್ತದೆ. ಪ್ರೇಮದ ಪ್ರಭಾವ ಎಷ್ಟೋ ಜೀವಿಗಳನ್ನು ಬಲಿ ತೆಗೆದುಕೊಂಡಿದೆ. ಕಾಣದ ಹೊಸ ಲೋಕದಲ್ಲಿ ತೇಲಾಡುವಂತೆ ಮಾಡಿದೆ. ಕೆಲವರ ಹೆಸರುಗಳನ್ನು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದೆ. ಅವರ ಜೀವನ ಚರಿತ್ರೆ ಎಲ್ಲರೂ ಓದಿ ಪ್ರಚೋದನೆಗೆ ಒಳಗಾಗುವಂತೆ ಮಾಡಿದೆ. ಆ ಶಕ್ತಿ ಪ್ರೇಮಕ್ಕೆ ಮಾತ್ರ ಇರುವುದು. ಅದಕ್ಕೆ ಅಲ್ಲವೇ ಜಗದ ಸರ್ವ ಜೀವರಾಶಿಗಳು ಪ್ರೇಮದ ಹಿಂದೆ ಅಲೆದಾಡುತ್ತಿರುವುದು. ಪ್ರೇಮದ ಅಮಲಿನಲ್ಲಿ ಆಗುವ ಕೆಲವು ಸನ್ನಿವೇಶಗಳು ಹಾಸ್ಯಾಸ್ಪದವಾಗಿ ಕಂಡು ನಗೆ ಹೊಮ್ಮಿಸುತ್ತದೆ. ಹರೆಯದ ಹುಡುಗಿಯರು ಪ್ರೇಮಕ್ಕಾಗಿ ಏನೆಲ್ಲ ಅವಸ್ಥೆ ಮಾಡುತ್ತಾರೆ. ಹೆಣ್ಣು ಗಂಡಿಗೆ ಆಕರ್ಷಣೆಯಾಗಿ ಕಾಣಲು ಯಾವುದೋ ರಾಸಾಯನಿಕ ಸಾಮಗ್ರಿಗಳಿಂದ ಮಾಡಿದ ತುಟಿಯ ಬಣ್ಣ ಬಳಿದುಕೊಳ್ಳುತ್ತಾರೆ. ಕಣ್ಣಿಗೆ ಕಾಡಿಗೆ ಹುಬ್ಬುಗಳನ್ನು ಕತ್ತರಿಸಿ ಅಲಂಕರಿಸಿಕೊಳ್ಳುತ್ತಾರೆ. ಸೌಂದರ್ಯ ಹೆಚ್ಚಿಸಲು ಕೇಸ ವಿನ್ಯಾಸ ಮಾಡಿಕೊಳ್ಳುತ್ತಾರೆ. ಚರ್ಮ ಹೊಳೆಯಲೆಂದು ಸೌಂದರ್ಯ ವೃದ್ಧಿಸುವ ಬಣ್ಣ ಸುಣ್ಣ ಬಳಿದು ಹಬ್ಬ ಹೇಳುತ್ತಾ ಹೋದರೆ ತಲೆ ತಿರುಗಿ ಬೀಳಬಹುದು. ಅಷ್ಟೆಲ್ಲ ಅಲಂಕಾರವಾಗಿರುತ್ತದೆ. ಆದರೂ ಅಷ್ಟಕ್ಕೆ ಮುಗಿಯಲಿಲ್ಲ. ಹುಡುಗರ ಕಂಡಾಗ ಅತಿ ಮೌಲ್ಯವಾದ ಒಡವೆ, ವಯ್ಯಾರ, ಭಿನ್ನಾಣ, ಈ ಎರಡನ್ನು ಅತಿಯಾಗಿ ಅಲಂಕರಿಸಿಕೊಳ್ಳುತ್ತಾರೆ. ಪಾಪ ಹುಡುಗರು ಆ ವಯ್ಯಾರ ಭಿನ್ನಾಣದಿಂದ ಬರುವ ಹೆಣ್ಣ ಕಂಡು ಕಂಗೆಟ್ಟು ಹೋದ ಕರಡಿಯಂತೆ ಆಕೆಯ ಹಿಂದೆ ಪ್ರೇಮಕ್ಕಾಗಿ ಅಲೆದಾಡುವ ಗಂಡಿನ ಭಾವನೆ ವರ್ಣಿಸಲು ಪದಗಳೇ ಸಾಕಾಗದು. ಹುಡುಗಿ ಕಂಡ ಕ್ಷಣವೇ ತರಾತುರಿಯಲ್ಲಿ ತಲೆ ಸರಿ ಮಾಡಿಕೊಂಡು ಸುಕ್ಕು ಕಟ್ಟಿರುವ ಅಂಗಿಯನ್ನು ಸರಿ ಮಾಡಿ ಆಕೆ ನನ್ನನ್ನು ನೋಡಲಿ ಎಂದು ಏನಾದರೂ ವಿಶೇಷ ರೀತಿಯಲ್ಲಿ ನಟನೆ ಮಾಡುತ್ತಾರೆ. ಆ ದೃಶ್ಯ ನೋಡಲು ಮುಖದಲ್ಲಿ ಮುಗುಳ್ನಗೆ ತಾನಾಗಿಯೇ ಬರುತ್ತದೆ. ಇವಾಗ ನಿಮ್ಮ ಮುಖದಲ್ಲಿ ಬಂದಿರುವ ಹಾಗೆ. ಇದು ಅಷ್ಟಕ್ಕೆ ಮುಗಿಯುವ ವಿಷಯವಲ್ಲ. ಹೆಣ್ಣು ವಯ್ಯಾರದಿಂದ ಬರುತ್ತಾ ತನ್ನ ನಡಿಗೆಯಲ್ಲೂ ಹುಡುಗರು ಆಕೆಯನ್ನು ನೋಡಬೇಕು ಹಾಗೆ ಹೆಜ್ಜೆ ಹಾಕುತ್ತಾಳೆ. ನವಿಲು ನಾಚುವ ಹಾಗೋ ಸೊಂಟ ಉಳುಕುವ ಹಾಗೋ ತಿಳಿಯದು ನಮಗೆ. ಹುಡುಗರು ಆ ಹೆಣ್ಣ ಕಂಡು ಅಮಲಿನಲ್ಲಿ ತೇಲಾಡಲೇಬೇಕು. ಹಾಗಿರುತ್ತದೆ ಆ ಸೊಬಗು. ಹುಡುಗರು ಸುಮ್ಮನಿರುವನೇ ತಂದೆ ಕೊಡಿಸಿದ EMI ಕಂತಿನ ಮೋಟಾರ್ ಸೈಕಲ್ ಏರಿ ಸಿನಿಮಾ ನಾಯಕನ ಹಾಗೆ ಒಂದಷ್ಟು ಸ್ಟೆಂಟ್ ಮಾಡುತ್ತಾನೆ. ಪಾಪ ಸಿಗ್ನಲ್ ದೀಪದಲ್ಲಿ ಅಳವಡಿಸಿರುವ ಕ್ಯಾಮರಾ ಕಣ್ಣಿಗೆ ಬಿದ್ದಿರೋ ಫೋಟೋ ಮರೆಯಿತು. ಹಾಗೋ ಹೀಗೋ ಇಬ್ಬರು ಪ್ರೀತಿಯಲ್ಲಿ ಬೆರೆಯುತ್ತಾರೆ. ಕಾಲೇಜು ಮರೆತೇ ಹೋಗುತ್ತಾರೆ. ಪರೀಕ್ಷೆಯಲ್ಲಿ ಕೋಳಿಯ ಮೊಟ್ಟೆ ಇವರಿಗೆ ಮೊದಲು. ಆದರೂ ಅದರ ಬಗ್ಗೆ ಪರಿವೇ ಇರುವುದಿಲ್ಲ. ವಿದ್ಯಾಭ್ಯಾಸಕ್ಕೆ ಪಂಗನಾಮ ಹಾಕಿದ್ದಾಯಿತು. ಪ್ರೇಮಿಗಳ ಹಾರಾಟ, ಅಲೆದಾಟ ತಂದೆ ತಾಯಿಯ ಕಿವಿಗೂ ಬೀಳಲೇಬೇಕು. ಬಿದ್ದ ನಂತರ ಪ್ರೇಮಕ್ಕೆ ವಿರೋಧ. ಪ್ರೇಮ ವಿವಾಹ ಸದ್ದಿಲ್ಲದೆ ನಡೆಯುತ್ತದೆ. ಹೊಸ ಬಾಳಿನ ತಿರುಳೇ ತಿಳಿಯದ ವಯಸ್ಸಿನಲ್ಲಿ ಹೆಜ್ಜೆ ಇಡುತ್ತಾರೆ. ಯಾವುದೋ ಖಾಸಗಿ ಕಂಪನಿಯಲ್ಲಿ ಕೆಲಸ, ಸಾಕಾಗದ ಸಂಬಳ, ಬಡತನಕ್ಕೆ ಈ ಪ್ರೇಮಿಗಳ ಹೊಸ ಸೇರ್ಪಡೆ. ಇದು ಪ್ರೇಮಿಗಳ ಪ್ರೇಮ ಪ್ರಸಂಗ. ಅವಕಾಶಕ್ಕಾಗಿ ಧನ್ಯವಾದಗಳು.